ಭೂಮಿ, ಮಂಗಳ, ಶನಿ, ಗುರು. ಯಾವ ಗ್ರಹವನ್ನ ಗೋಲ್ಡಿಲಾಕ್ ಅಂತ ಕರೀತಾರೆ? ಸೌರಮಂಡಲದಲ್ಲಿ ಯಾವ ಗ್ರಹವನ್ನ ಗೋಲ್ಡಿಲಾಕ್ ಎನ್ನುವರು? ಯಾವ ಗ್ರಹವನ್ನ ಗೋಲ್ಡಿಲಾಕ್ ಎಂದು ಕರೆಯುತ್ತಾರೆ? ಸೌರಮಂಡಲದಲ್ಲಿ ಯಾವ ಗ್ರಹವನ್ನ ಗೋಲ್ಡಿಲಾಕ್ ಎನ್ನುವರಂತಂದ್ರೆ ಭೂಮಿ. ನೋಡಿ, ಗೋಲ್ಡಿಲಾಕ್ ಎಂದು ಕರೆಸಿಕೊಳ್ಳುವ ಗ್ರಹ ಯಾವ್ದಂದ್ರೆ ಭೂಮಿ. ಸೌರಮಂಡಲದಲ್ಲಿ ಅತಿ ಸುಂದರವಾದ ಗ್ರಹ ಯಾವುದು? ಅತ್ಯಂತ ಸುಂದರವಾದ ಗ್ರಹ ಯಾವ್ದಂದ್ರ ಶನಿ ಗ್ರಹ. ನೋಡಿ, ಯಾವ ಗ್ರಹದ ಉಪಗ್ರಹ ಟೈಟಾನ್ ಆಗಿದೆ? ಯಾವ ಗ್ರಹದ ಉಪಗ್ರಹ ಟೈಟಾನ್ ಆಗಿದೆ? ಇಂಪಾರ್ಟೆಂಟ್ ಕ್ವಶನ್. ಟೈಟಾನ್ ಎಂಬುದು ಯಾವ ಗ್ರಹದ ಉಪಗ್ರಹ ಅಂತಂದ್ರ ಟೈಟಾನ್ ಎಂಬುದು ಶನಿ ಗ್ರಹದ ಉಪಗ್ರಹವಾಗಿದೆ. ಯಾವ ಗ್ರಹದ ಉಪಗ್ರಹ ಅಂತಂದ್ರೆ ಟೈಟಾನ್ ಅಂತಂದ್ರೆ ಶನಿ ಗ್ರಹ. ನೋಡಿ, ಯಾಕಂದ್ರೆ ಸೌರಮಂಡಲದಲ್ಲಿ ಮಳೆಯಾಗುವ ಏಕೈಕ ಉಪಗ್ರಹ ಅಂತ ಕರೀತಾರೆ ಟೈಟಾನ್. ಪಾರ್ಸೆಕ್, ಲೈಟ್ ಇಯರ್, ಆಸ್ಟ್ರೋನಾಮ್, ಆಸ್ಟ್ರೋ. ನಕ್ಷತ್ರಗಳ ದೂರವನ್ನು ಅಳತೆ ಮಾಡುವ ಅತಿ ಚಿಕ್ಕ ಸಾಧನ ಯಾವುದು? ನಕ್ಷತ್ರಗಳ ನಡುವಿನ ದೂರವನ್ನು ಅಳತೆ ಮಾಡುವ ಅತಿ ಚಿಕ್ಕ ಸಾಧನ ಯಾವುದು? ನಕ್ಷತ್ರಗಳ ನಡುವಿನ ದೂರವನ್ನು ಅಳತೆ ಮಾಡುವ ಅತಿ ಚಿಕ್ಕ ಸಾಧನ ಯಾವುದಂದ್ರೆ ಲೈಟ್ ಇಯರ್. ನೋಡಿ, ಲೈಟ್ ಇಯರ್. ಲೈಟ್ ಇಯರ್ ಅಂದ್ರೆ ಏನು? ಬೆಳಕು ಒಂದು ವರ್ಷದಲ್ಲಿ ಚಲಿಸಿದ ಒಟ್ಟು ದೂರವನ್ನು ಒಂದು ಲೈಟ್ ಇಯರ್ ಅಂತ ಕರೀತೀವಿ. ಬೆಳಕು ಒಂದು ವರ್ಷದಲ್ಲಿ ಚಲಿಸಿದ ಒಟ್ಟು ದೂರವನ್ನು ಒಂದು ಜ್ಯೋತಿರ್ವರ್ಷ ಅಂತ ಕರೀತಾರೆ. ಒಂದು ಜ್ಯೋತಿರ್ವರ್ಷ ಅಂತಂದ್ರು ಒಂದೇ, ಲೈಟ್ ಇಯರ್ ಅಂದ್ರೂ ಒಂದೇ. ಲೈಟ್ ಇಯರ್ಕ್ಕಿಂತ ಅತಿ ದೊಡ್ಡ ಸಾಧನ ಅಂದ್ರೆ ಪಾರ್ಸೆಕ್. ಹೌದಲ್ಲ? ಹಾಗಾದ್ರೆ ಭೂಮಿ ಮತ್ತು ಸೂರ್ಯನ ಮಧ್ಯೆ ಇರುವಂತ ದೂರ ಏನು? ಭೂಮಿ ಮತ್ತು ಸೂರ್ಯನ ಮಧ್ಯೆ ಇರುವ ದೂರ ಆಸ್ಟ್ರೋನಾಮಿ ಅಂತ ಕರೀತೀವಿ. ನೋಡಿ, ಆಸ್ಟ್ರೋನಾಮಿ ಅಂದ್ರೆ ಏನು? ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರುವಂತ ದೂರ. ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರುವಂತ ದೂರವನ್ನು ಒಂದು ಆಸ್ಟ್ರೋನಾಮಿ ಅಂತ ಕರಿತೀವಿ. ಆಸ್ಟ್ರೋನಾಮಿಕಲ್ ಯೂನಿಟ್. ಚಂದ್ರಗ್ರಹಣ, ಸೂರ್ಯಗ್ರಹಣ. ಯಾರ ಚಸ್ಮಾ ಹಾಕೋರೆ ನಾವು ಸುಮ್ ಕುಂದ್ರ ಇಲ್ಲಿ. ಚಂದ್ರಗ್ರಹಣ, ಸೂರ್ಯಗ್ರಹಣ, ಚಂದ್ರಮಾಸ,
ಸೂರ್ಯಮಾಸ. ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಚಂದ್ರ ಮಧ್ಯ ಬಂದಾಗ, ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಚಂದ್ರ ಬಂದಾಗ, ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಚಂದ್ರ ಪ್ರವೇಶ ಮಾಡಿದಾಗ ಸರಿಯಾದಂತ ಉತ್ತರ ಸೂರ್ಯಗ್ರಹಣ. ರೈಟ್ ಆನ್ಸರ್ ನೋಡಿ, ಸೂರ್ಯಗ್ರಹಣ. ಸೂರ್ಯಗ್ರಹಣ. ಅಪ್ಪೋಜಿ, ಪೆರೇಜಿ, ಅಪೇಲಿಯನ್, ಪೆರೇಲಿಯನ್. ಭೂಮಿ ಮತ್ತು ಸೂರ್ಯನ ಮಧ್ಯೆ ಅತ್ಯಂತ ದೂರವಾಗಿರುವಂತ ಅಂಶಕ್ಕೆ ಏನೆಂದು ಕರೆಯುತ್ತೇವೆ? ಸೂರ್ಯ ಮತ್ತು ಭೂಮಿಯ ಮಧ್ಯೆ ಅತ್ಯಂತ ದೂರವಾಗಿರುವಂತ ಅಂಶ. ಸೂರ್ಯ ಮತ್ತು ಭೂಮಿಯ ಮಧ್ಯೆ ಅತ್ಯಂತ ದೂರವಾಗಿರುವಂತ ಅಂಶ. ಸೂರ್ಯ ಮತ್ತು ಭೂಮಿಯ ಮಧ್ಯೆ ಅತ್ಯಂತ ದೂರ ಇತ್ತಂದ್ರೆ ಅದನ್ನ ಏನಂತ ಕರೀತಾರೆ? ಅಪೇಲಿಯನ್ ಅಂತ ಕರೀತಾರೆ. ಅಪೇಲಿಯನ್ ಅಂದ್ರೆ ಏನು? ಅಪ್ಪ ಅಂದ್ರೆ ತಂದೆ, ದೊಡ್ಡವನು. ಅಪೇಲಿಯನ್ ಅಂದ್ರೆ ದೂರ ಅಂತ ಅರ್ಥ. ಪೆರೇಲಿಯನ್ ಅಂದ್ರೆ ಏನು? ಚಿಕ್ಕವನು. ಇದು ಸಮೀಪ, ಇದು ದೂರ. ದೂರ ಅಪೇಲಿಯನ್, ಸಮೀಪ ಪೆರೇಲಿಯನ್. ಸರ್ ಇದು ಜಿ ಬಂತಂದ್ರೆ ಚಂದ್ರ ಮತ್ತು ಸೂರ್ಯ ನೋಡಿ. ಚಂದ್ರ ಮತ್ತು ಭೂಮಿ, ಭೂಮಿ ಮತ್ತು ಚಂದ್ರನ ಮಧ್ಯದಲ್ಲಿ ಅಪೇಜಿ ಮತ್ತು ಪೆರೇಜಿ ಅಂತ ಹೇಳಿ ಗುರುತಿಸ್ತೀವಿ. ಅಪೇಜಿ, ಪೆರೇಜಿ ಭೂಮಿ ಮತ್ತು ಚಂದ್ರಕ್ಕೆ ಸಂಬಂಧಪಟ್ಟರೆ, ಇಲ್ಲಿ ಸೂರ್ಯ ಮತ್ತು ಭೂಮಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಹೆಂಗ್ ಹೇಳ್ತಾರೆ ನೋಡಿ, ಅಪೇಜಿ ಅಂದ್ರ ದೂರ, ಪೆರೇಜಿ ಅಂದ್ರ ಸಮೀಪ. ಚಂದ್ರ ಮತ್ತು ಭೂಮಿಯ ಮಧ್ಯೆ ಸಮೀಪ ಇರುವಂತ ಅಂಶವನ್ನು ಏನಂತ ಕರೀತಾರಂತಂದ್ರೆ ಪೆರೇಜಿ ಅಂತ ಕರೀತಾರೆ. ಸೂರ್ಯ ಮತ್ತು ಚಂದ್ರನ ಮಧ್ಯೆ ದೂರ ಇತ್ತಂದ್ರೆ ಅದನ್ನ ಅಪೇಜಿ ಅಂತ ಕರಿತೀವಿ. ಎರಡು ಪಿಡಿಒ ಕ್ವಶನ್ ಆಗಿದೆ ನೋಡಿ, 2017 ಪಿಡಿಒ ಕ್ವಶನ್. ಆಮ್ಲಜನಕ, ಸಾರಜನಕ, ರೆಡಾನ್, ಆರ್ಗಾನ್. ವಾಯುಮಂಡಲದಲ್ಲಿ ಕಂಡುಬರುವ ಜಡಾನಿಲ ಯಾವುದು? ವಾಯುಮಂಡಲದಲ್ಲಿ ಕಂಡುಬರುವ ಜಡಾನಿಲ ಯಾವುದು? ವಾಯುಮಂಡಲದಲ್ಲಿ ಕಂಡುಬರುವ ಜಡಾನಿಲ ಯಾವುದು? ಜಡಾನಿಲ ಯಾವುದು? ಸರಿಯಾದಂತ ಉತ್ತರ ಆರ್ಗನ್. ರೈಟ್ ಆನ್ಸರ್ ನೋಡಿ. ವಾಯುಮಂಡಲದಲ್ಲಿ ಕಂಡುಬರುವ ಜಡಾನಿಲ ಯಾವುದಂದ್ರ ಆರ್ಗನ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ವಾಯುಮಂಡಲದಲ್ಲಿ ಕಂಡು ಬರದೇ ಇರುವ ಜಡಾನಿಲ ಯಾವುದು? ವಾಯುಮಂಡಲದಲ್ಲಿ ಕಂಡು ಬರದೇ ಇರುವ ಜಡಾನಿಲ ಯಾವುದು? ವಾಯುಮಂಡಲದಲ್ಲಿ ಕಂಡು ಬರದೇ ಇರುವ ಜಡಾನಿಲ, ಕಂಡು ಬರದೇ ಇರುವ ಜಡಾನಿಲ ಯಾವುದು? ರೆಡಾನ್ ಕಂಡು ಬರಂಗಿಲ್ಲ ನೋಡಿ. ವಾಯುಮಂಡಲದಲ್ಲಿ ಕಂಡು ಬರದೇ ಇರುವ ಜಡಾನಿಲ ಅಂದ್ರ ರೆಡಾನ್ ಕಂಡು ಬರುವುದಿಲ್ಲ. ಇಂಪಾರ್ಟೆಂಟ್ ಕ್ವಶನ್. ರೆಡಾನ್ ಎಂಬುದು ಕಂಡು ಬರುವುದಿಲ್ಲ. ಸಾಗರ, ಸರೋವರ, ಕಾರಿ, ಕೊಲ್ಲಿ. ಆದಿ ಅಂತ್ಯವಿಲ್ಲದ ವಿಶಾಲವಾದ ಜಲಭಾಗ ಯಾವುದು? ಆದಿ ಅಂತ್ಯವಿಲ್ಲದ ವಿಶಾಲವಾದ ಜಲಭಾಗ ಯಾವುದು?
ಆದಿ ಅಂತ್ಯವಿಲ್ಲದ ವಿಶಾಲವಾದ ಜಲಭಾಗವೇ? ಸಾಗರ ನೋಡಿ. ಸಾಗರಕ್ಕೆ ಏನಿಲ್ಲ ಅಂದ್ರ ಆದಿ ಮತ್ತು ಅಂತ್ಯ ಇಲ್ಲ, ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ವಿಶಾಲವಾದ ಜಲಭಾಗವೇ ಸಾಗರ ಅಂತ ಹೇಳಿ ಗುರುತಿಸ್ತೀವಿ. ಶಿಲಾಗೋಳ, ಮಿಶ್ರಗೋಳ, ಕೇಂದ್ರಗೋಳ, ಜೀವಗೋಳ. ಯಾವುದನ್ನ ನಿಫೆ ವಲಯ ಎನ್ನುವರು? ನಿಕ್ಕಲ್ ಮತ್ತು ಫೆರಸ್ ಪ್ರಮಾಣ ಜಾಸ್ತಿ ಇದೆ ನೋಡಿ. ನಿಕ್ಕಲ್ ಪ್ರಮಾಣ ಮತ್ತು ಫೆರಸ್ ಪ್ರಮಾಣ ಜಾಸ್ತಿ ಇದೆ, ಅದಕ್ಕೆ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ನಿಫೆ ವಲಯ ಅಂತ ಕರೀತಾರೆ. ನಿಕ್ಕಲ್ ಮತ್ತು ಫೆರಸ್ ಪ್ರಮಾಣ ಅಧಿಕವಾಗಿರೋದ್ರಿಂದ ನಿಫೆ ವಲಯ. ಭೂಮಿಯ ಅಂತರಾಳದ ಯಾವ ವಲಯವು ನಿಕ್ಕಲ್ ಮತ್ತು ಫೆರಸ್ ನಿಂದ ಕೂಡಿದೆ ಅಂತಂದ್ರೆ ಕೇಂದ್ರಗೋಳ ಇದೆಯಲ್ಲ, ಕೇಂದ್ರಗೋಳದಲ್ಲಿ ನಿಕ್ಕಲ್ ಮತ್ತು ಫೆರಸ್ ಪ್ರಮಾಣ ಜಾಸ್ತಿ ಇದೆ, ಅದಕ್ಕೆ ಇದನ್ನು ನಿಫೆ ವಲಯ ಅಂತ ಕರೀತಾರೆ. ನಿಫೆ ವಲಯ. ಭೂಮಿಯ ಯಾವ ವಲಯದಲ್ಲಿ ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಜನ್ಮ ತಾಳುತ್ತವೆ? ಭೂಮಿಯ ಯಾವ ವಲಯದಲ್ಲಿ ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಜನ್ಮ ತಾಳುತ್ತವೆ? ಇಂಪಾರ್ಟೆಂಟ್ ಕ್ವಶನ್. ಭೂಮಿಯ ಯಾವ ವಲಯದಲ್ಲಿ ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಜನ್ಮ ತಾಳುತ್ತವೆ? ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಜನ್ಮ ತಾಳುವ ವಲಯ ಯಾವುದಂದ್ರ ಸರಿಯಾದಂತ ಉತ್ತರ ಮಿಶ್ರಗೋಳ ನೋಡಿ. ಮಿಶ್ರಗೋಳದಲ್ಲಿ ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಜನ್ಮ ತಾಳುತ್ತವೆ. ಭೂಕಂಪ ಜ್ವಾಲಾಮುಖಿಗಳು ಜನ್ಮ ತಾಳುವ ವಲಯವನ್ನ ಮಿಶ್ರ ವಲಯ ಅಂತೇಳಿ ಗುರುತಿಸ್ತೀವಿ. ಅದು ವಿಶೇಷವಾಗಿ ಎಸ್ತನೋಸ್ಪಿಯರದಲ್ಲಿ ಸಂಭವಿಸ್ತದೆ. ಎಸ್ತನೋಸ್ಪಿಯರ್. ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ. ಪ್ರಪಂಚದಲ್ಲಿ ಯಾವ ಖಂಡದಲ್ಲಿ ರೋಗಗಳ ಫ್ಯಾಕ್ಟರಿ ಎಂದು ಕರೆಯುತ್ತಾರೆ? ಯಾವ ಖಂಡವನ್ನ? ಇತ್ತೀಚೆಗೆ ರೈಲ್ವೆ ಎಕ್ಸಾಮ್ ಕೇಳಿದಂತ ಪ್ರಶ್ನೆ ಇದು. ಯಾವ ಖಂಡವನ್ನ ರೋಗಗಳ ಫ್ಯಾಕ್ಟರಿ ಅಂತ ಕರೀತಾರೆ? ಆ ಖಂಡದಲ್ಲಿ ಬರೀ ರೋಗಗಳ ಜನ್ಮ ತಾಳುತ್ತವೆ. ಸರಿಯಾದಂತ ಉತ್ತರ ಆಫ್ರಿಕಾ ಖಂಡ ನೋಡಿ. ಪ್ರಪಂಚದಲ್ಲಿ ಆಫ್ರಿಕಾ ಖಂಡ ಇದೆಯಲ್ಲ, ಇದನ್ನ ರೋಗಗಳ ಫ್ಯಾಕ್ಟರಿ ಅಂತ ಕರೀತಾರೆ. ಹೈಯೆಸ್ಟ್ ರೋಗಗಳು ಜನ್ಮ ತಾಳಿದ್ದು ಆಫ್ರಿಕಾ ಖಂಡದಲ್ಲಿ. ನೈಜೀರಿಯಾ, ಉಗಂಡ, ಕಿನ್ಯಾ, ಸೊಮಾಲಿಯಾ. ಪ್ರಪಂಚದ ಅತ್ಯಂತ ಪ್ರಮುಖವಾಗಿರುವಂತ ರೋಗಗಳದವಲ್ಲ, ಆ ಎಲ್ಲಾ ರೋಗಗಳು ಜನ್ಮ ತಾಳೋದು ಆಫ್ರಿಕಾ ಖಂಡದಲ್ಲಿ. ಅದಕ್ಕೆ ಇದನ್ನ ರೋಗಗಳ ಖಂಡ ಅಂತ ಕರೀತಾರೆ. ಯಾವ ಖಂಡದಲ್ಲಿ, ಯಾವ ಖಂಡವನ್ನ ಕಗ್ಗತ್ತಲೆಯ ಖಂಡ ಎಂದು ಕರೆಯುತ್ತಾರೆ? ಯಾವ ಖಂಡವನ್ನ ಕಗ್ಗತ್ತಲೆಯ ಖಂಡ ಎಂದು ಕರೆಯುತ್ತಾರೆ ಅಂದ್ರೆ ಇದೇ ಆಫ್ರಿಕಾ ಖಂಡ ನೋಡಿ. ಆಫ್ರಿಕಾ ಖಂಡವನ್ನ ಕಗ್ಗತ್ತಲೆಯ ಖಂಡ ಅಂತ ಕರೀತಾರೆ. ಯಾವ ಖಂಡದಲ್ಲಿ ನೈಲ್ ನದಿ ಹರಿಯುತ್ತದೆ? ಯಾವ ಖಂಡದಲ್ಲಿ ನೈಲ್ ನದಿ ಹರಿಯುತ್ತದೆ? ಸರಿಯಾದಂತ ಉತ್ತರ ಇದೇ ಆಫ್ರಿಕಾ ಖಂಡದಲ್ಲಿ ನೋಡಿ. ಇದೇ ಆಫ್ರಿಕಾ ಖಂಡದಲ್ಲಿ ನೈಲ್ ನದಿ, ಪ್ರಪಂಚದ ಅತ್ಯಂತ ಉದ್ದವಾಗಿರುವಂತ ನದಿ, ಜಗತ್ತಿನಲ್ಲಿ ಅತ್ಯಂತ ಉತ್ತರ ಅಭಿಮುಖವಾಗಿ ಹರಿಯುವಂತ ನದಿ ಯಾವ್ದಂದ್ರ ನೈಲ್ ನದಿ. ಆ ನೈಲ್ ನದಿ ಆಫ್ರಿಕಾ ಖಂಡದಲ್ಲಿ ಹರಿಯುವಂತ ಪ್ರಮುಖವಾಗಿರುವಂತ ನದಿ. 6670 ಕಿಲೋಮೀಟರ್ ಉದ್ದವಾಗಿದೆ. ಈ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟೆ ಸಾಂಗ್ವಾಸ್ ಎಂಬ ಅಣೆಕಟ್ಟನ್ನು ಕಟ್ಟಲಾಗಿದೆ. ಇದು ಪ್ರಪಂಚದ ಅತ್ಯಂತ ವಿಶಿಷ್ಟವಾಗಿರುವಂತ ಅಣೆಕಟ್ಟು ಅಂತ ಹೇಳಿ ಗುರುತಿಸ್ತೀವಿ. ಎಲ್ಲಿ ಜನ್ಮ ತಾಳುತ್ತದೆ ಅಂದ್ರೆ ಆಫ್ರಿಕಾ ಖಂಡದ ವಿಕ್ಟೋರಿಯಾ ಸರೋವರದಲ್ಲಿ ಜನ್ಮ ತಾಳುತ್ತದೆ. ಆಫ್ರಿಕಾ ಖಂಡದ ವಿಕ್ಟೋರಿಯಾ ಸರೋವರದಲ್ಲಿ ಜನ್ಮ ತಾಳುವಂತ ಒಂದು ಪ್ರಸಿದ್ಧವಾಗಿರುವಂತ ನದಿ ಇದು. ಯಾವ ಖಂಡದ ಮುಖ್ಯ ಉದ್ಯೋಗ ಕುರಿಗಾರಿಕೆಯಾಗಿದೆ? ಕುರಿಗಾರಿಕೆ ಈ ಖಂಡದ ಅತ್ಯಂತ ಪ್ರಮುಖವಾಗಿರುವಂತ ಉದ್ಯೋಗವಾಗಿದೆ. ಕುರಿಗಾರಿಕೆ. ಮೆರಿನಾ ಎಂಬ ಕುರಿಗಾರಿಕೆ ಆಸ್ಟ್ರೇಲಿಯಾ ಖಂಡದಲ್ಲಿ ನೋಡಿ. ಉಲ್ಲೂರ್ ಅಥವಾ ಅಯರ್ಸ್ ಭೂಮಿಯ ಮೇಲಿನ ಅತಿ ಎತ್ತರವಾದ ಏಕಶಿಲೆ ಬೆಟ್ಟ ಅಂತ ಕರಿತೀವಿ. ಭೂಮಿಯ ಮೇಲಿನ ಅತಿ ಎತ್ತರವಾದ ಏಕಶಿಲೆ ಯಾವ್ದಂದ್ರ ಉಲೂರ್ಸ್ ಅಥವಾ ಅಯರ್ಸ್ ಯಾವ ಖಂಡದಲ್ಲಿ ಕಂಡು ಬರುತ್ತದೆ?
ಭೂಮಿಯ ಮೇಲೆ ಕಂಡುಬರುವಂತ ಏಕಶಿಲಾ ಬೆಟ್ಟ. ಭೂಮಿಯ ಮೇಲೆ ಕಂಡುಬರುವ ಅತಿ ಎತ್ತರವಾದ ಏಕಶಿಲಾ ಬೆಟ್ಟ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುತ್ತದೆ. ಅದಕ್ಕೇನಂತ ಕರೀತಾರೆ ಅಂದ್ರೆ ಉಲೂರ್ಸ್ ಅಥವಾ ಆಯರ್ಸ್ ಅಂತ ಕರೀತಾರೆ. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಮನಗರ ಜಿಲ್ಲೆಯ ಸಾವನದುರ್ಗ ಬೆಟ್ಟ ನೋಡಿ. ರಾಮನಗರ ಜಿಲ್ಲೆಯ ಸಾವನದುರ್ಗ ಬೆಟ್ಟ ಏಷ್ಯಾ ಖಂಡದ ಅತಿ ಎತ್ತರವಾದ ಏಕಶಿಲಾ ಬೆಟ್ಟ. ವಿಡಿಯೋ ಇಟ್ಟೆ ಕೇಳ್ತಾನ, ಕ್ವಶನ್ ಸುಮ್ ಕೇಳ್ರಿ. ಟಫ್ ತೊಗೊಂಡು ಏನ್ ಮಾಡೋರು, ಟಫ್ ಕೇಳ್ರಿ ಅಂತ. ಪರ್ಫೆಕ್ಟ್ ಆಗಿರ ಎಲ್ಲ, ಅದಕ್ಕೆ ಇವೆಲ್ಲ ಈಜಿ ಅನ್ನಿಸ್ತಾವ ನಿಮ್ಗೆ. ಸಾವನದುರ್ಗ ಎಲ್ಲಿದೆ ಅಂದ್ರೆ ರಾಮನಗರದಲ್ಲಿ ಕಂಡು ಬರ್ತದೆ ನೋಡಿ. ಮಧುಗಿರಿ ಏಕಶಿಲಾ ಬೆಟ್ಟ ಇಷ್ಟು ಫಸ್ಟ್. ಮಧುಗಿರಿ ಏಕಶಿಲಾ ಬೆಟ್ಟ ಈ ಪ್ರೆಸೆಂಟ್ ಸಾವನದುರ್ಗ ನೋಡಿ. ನೆಕ್ಸ್ಟ್ ಚಾಮರಾಜನಗರ, ರಾಮನಗರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ. ಟಿಪ್ಪು ಡ್ರಾಪ್ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಟಿಪ್ಪು ಡ್ರಾಪ್ ಎಂಬುದು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಟಿಪ್ಪು ಡ್ರಾಪ್ ಎಂಬುದು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಇಂಪಾರ್ಟೆಂಟ್ ಕ್ವಶನ್. ಟಿಪ್ಪು ಡ್ರಾಪ್ ಎಂಬುದು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಏನಿದೆ ಅಂದ್ರೆ ಟಿಪ್ಪು ಡ್ರಾಪ್ ಇದೆ. ಫೇಮಸ್ ಕ್ವಶನ್. ಟಿಪ್ಪು ಡ್ರಾಪ್. ಬಿಳಿಗಿರಿ ರಂಗನ ಬೆಟ್ಟ, ಮಲೈಮಾದೇಶ್ವರ ಬೆಟ್ಟ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿದೆ? ಬಿಳಿಗಿರಿ ರಂಗನ ಬೆಟ್ಟ, ಮಲೈಮಾದೇಶ್ವರ ಬೆಟ್ಟ ಚಾಮರಾಜನಗರದಲ್ಲಿದೆ ನೋಡಿ. ಚಾಮರಾಜನಗರದಲ್ಲಿ ಪೂರ್ವ ಘಟ್ಟಗಳ ಹಂಚಿಕೆಯಾಗಿದ್ದಾವೆ. ಆ ಪೂರ್ವ ಘಟ್ಟಗಳನ್ನ ಬಿಳಿಗಿರಿ ರಂಗನ ಬೆಟ್ಟ, ಮಲೈಮಾದೇಶ್ವರ ಬೆಟ್ಟ ಮತ್ತು ಗೋಪಾಲಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಅವು ಚಾಮರಾಜನಗರದಲ್ಲಿ ಹಂಚಿಕೆಯಾಗಿರುವಂತ ಬೆಟ್ಟಗಳು. ಕರ್ನಾಟಕ ರಾಜ್ಯದಲ್ಲಿ ಪೂರ್ವ ಘಟ್ಟಗಳ ಹಂಚಿಕೆಯಾಗಿದ್ದಾವೆ ಅಂತಂದಾಗ ಎಸ್, ಕರ್ನಾಟಕ ರಾಜ್ಯದಲ್ಲಿ ಪೂರ್ವ ಘಟ್ಟಗಳ ಹಂಚಿಕೆಯಾಗಿದ್ದಾವೆ. ಅವು ಯಾವ ಜಿಲ್ಲೆಯಲ್ಲಿ ಹಂಚಿಕೆಯಾಗಿದ್ದಾವೆ ಅಂತಂದ್ರ ಚಾಮರಾಜನಗರದಲ್ಲಿ ಹಂಚಿಕೆಯಾಗಿದ್ದಾವೆ. ನೆಕ್ಸ್ಟ್ ಕ್ವಶನ್. ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ, ಆಯಾನು ಮಂಡಲ. ಯಾವ ಮಂಡಲದಲ್ಲಿ ಉತ್ತರದಲ್ಲಿ ಅರೋರಾ ಬೋರಿಯಾಲಿಸ್, ದಕ್ಷಿಣದಲ್ಲಿ ಅರೋರಾ ಆಸ್ಟ್ರೇಲಿಸ್ ಕಂಡು ಬರುತ್ತದೆ? ಉತ್ತರದಲ್ಲಿ ಅರೋರಾ ಬೋರಿಯಾಲಿಸ್ ಆದರೆ ದಕ್ಷಿಣದಲ್ಲಿ ಅರೋರಾ ಆಸ್ಟ್ರೇಲಿಸ್. ಆಯಾನು ಮಂಡಲ ನೋಡಿ. ಆಯಾನು ಮಂಡಲದಲ್ಲಿ ಉತ್ತರ ಧ್ರುವದಲ್ಲಿ ಅರೋರಾ ಬೋರಿಯಾಲಿಸ್ ಇದ್ರೆ ದಕ್ಷಿಣ ಧ್ರುವದಲ್ಲಿ ಅರೋರಾ ಆಸ್ಟ್ರೇಲಿಸ್. ಯಾವ ವಲಯವನ್ನ ಹವಾಮಾನದ ಘಟಕಾಂಶಗಳ ಜನ್ಮ ತಾಳು ವಲಯ ಅಂತ ಕರೀತಾರೆ? ಹವಾಮಾನದ ಘಟಕಾಂಶಗಳು ಜನ್ಮ ತಾಳುವಂತ ವಲಯ ಯಾವುದು? ಹವಾಮಾನದ ಘಟಕಾಂಶಗಳು ಜನ್ಮ ತಾಳು ವಲಯ ಯಾವ್ದಂದ್ರೆ ಪರಿವರ್ತನ ಮಂಡಲ ನೋಡಿ. ಪರಿವರ್ತನ ಮಂಡಲದಲ್ಲಿ ಹವಾಮಾನದ ಘಟಕಾಂಶಗಳು ಜನ್ಮ ತಾಳುತ್ತವೆ. ಸಾರಜನಕ, ಆಮ್ಲಜನಕ ಇವೆಲ್ಲ ಪರಿವರ್ತನೆಯಾಗುವಂಥದ್ದು. ಹವಾಮಾನದ ಘಟಕಾಂಶಗಳು ಜನ್ಮ ತಾಳುದು. ಉಷ್ಣತೆ, ಆರ್ದ್ರತೆ, ನೀರಾವಿ, ಮಳೆ, ಮೋಡ, ಮಿಂಚು, ಗುಡುಗು, ಸಿಡಿಲುಗಳು ಯಾವ ವಲಯದಲ್ಲಿ ಸಂಭವಿಸ್ತವೆ ಅಂದ್ರ ಪರಿವರ್ತನ ವಲಯದಲ್ಲಿ ಸಂಭವಿಸ್ತವೆ. ಯಾವ ವಲಯದಲ್ಲಿ ಪ್ರತಿ 1 ಕಿಲೋಮೀಟರ್ ಮೇಲೆ ಹೋದಂತೆ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆಯಾಗುತ್ತದೆ? ಯಾವ ವಲಯದಲ್ಲಿ ಪ್ರತಿ 1 ಕಿಲೋಮೀಟರ್ ಮೇಲೆ ಹೋದಂತೆ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏನಾಗ್ತದ? ಕಡಿಮೆಯಾಗುತ್ತದೆ ಅಂದ್ರೆ ಪರಿವರ್ತನ ಮಂಡಲದಲ್ಲಿ ನೋಡಿ. ಪರಿವರ್ತನ ಮಂಡಲದಲ್ಲಿ ಪ್ರತಿ 1 ಕಿಲೋಮೀಟರ್ ಮೇಲೆ ಹೋದಂತೆ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆಯಾಗುತ್ತದೆ. 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆಯಾಗುವುದು ಪರಿವರ್ತನ ಮಂಡಲದಲ್ಲಿ ನೋಡಿ. ಯಾವ ಮಂಡಲದಲ್ಲಿ ಓಜೋನ್ ಪದರು ಕಂಡು ಬರುತ್ತದೆ?
ಓಜನ್ ಪದರು ಕಂಡು ಬರುವಂತ ವಲಯ ಯಾವುದು? ಓಜನ್ ಪದರ ಅಂದ್ರು O3 ಅಂದ್ರು ಒಂದೇ. ಓಜನ್ ಪದರಕ್ಕಿರುವ ಇನ್ನೊಂದು ಹೆಸರೇ O3 ಅಂತ ಕರಿತೀವಿ. O3 ಅಂದ್ರು ಒಂದೇ, ಓಜನ್ ಪದರು ಅಂದ್ರು ಒಂದೇ. ಸಮೋಷ್ಣ ಮಂಡಲ ನೋಡಿ, ಯಾವ ವಲಯದಲ್ಲಿ O3 ಕಂಡು ಬರುತ್ತದೆ ಅಂದ್ರ ಸಮೋಷ್ಣ ಮಂಡಲದಲ್ಲಿ O3 ಕಂಡು ಬರುತ್ತದೆ. O3 ಓಜನ್. ದಕ್ಷಿಣ ಗಂಗೋತ್ರಿ, ಹಿಮಾದ್ರಿ, ಮೈತ್ರಿ, ಭಾರತಿ. ಯಾವ ಸಂಶೋಧನಾ ಕೇಂದ್ರವು ಹಿಮಕರಡಿಗಳನ್ನ ಸರ್ಚ್ ಮಾಡುತ್ತದೆ? ಹಿಮಕರಡಿಗಳು ಹೆಂಗ್ ಬದುಕ್ತವೆ, ಹಿಮಕರಡಿಗಳನ್ನ ಅಧ್ಯಯನ ಮಾಡುವ ಸಂಶೋಧನಾ ಕೇಂದ್ರ ಯಾವುದು? ಹಿಮಕರಡಿಗಳನ್ನ ಸಂಶೋಧನೆ ಮಾಡುವ ಅಥವಾ ಸರ್ಚ್ ಮಾಡುವಂತ ಕೇಂದ್ರ ಯಾವುದು ಅಂತಂದ್ರ ಸರಿಯಾದಂತ ಉತ್ತರ ಹಿಮಾದ್ರಿ ನೋಡಿ. ಹಿಮಾದ್ರಿ ಹಿಮಕರಡಿಗಳನ್ನು ಸರ್ಚ್ ಮಾಡುತ್ತದೆ. ಯಾಕಂದ್ರ ಉತ್ತರ ಧ್ರುವದಲ್ಲಿ ಇದನ್ನು ಸ್ಥಾಪನೆ ಮಾಡಿದರೆ, ದಕ್ಷಿಣ ಗಂಗೋತ್ರಿ, ಮೈತ್ರಿ, ಭಾರತಿ ಇವು ದಕ್ಷಿಣ ಧ್ರುವದಲ್ಲಿ ಸ್ಥಾಪನೆ ಮಾಡಿದ್ರೆ, ಹಿಮಾದ್ರಿ ಎಂಬುದು ಉತ್ತರ ಧ್ರುವದಲ್ಲಿದೆ. ಇದು ಬಂದುಬಿಟ್ಟು ಆರ್ಕಟಿಕ್ ಸಾಗರದಲ್ಲಿದೆ. ಇದು ದಕ್ಷಿಣ ಗಂಗೋತ್ರಿ, ಮೈತ್ರಿ ಮತ್ತು ಭಾರತಿ ಅಂಟಾರ್ಟಿಕ್ ಖಂಡದಲ್ಲಿದೆ ನೋಡಿ. ಅಂಟಾರ್ಟಿಕ್ ಖಂಡದಲ್ಲಿದ್ರೆ ಹಿಮಾದ್ರಿ ಎಂಬುದು ಉತ್ತರ ಧ್ರುವದಲ್ಲಿ ಆರ್ಕಟಿಕ್ ಸಾಗರದಲ್ಲಿ ಕಂಡು ಬರುತ್ತದೆ. ಆರ್ಕಟಿಕ್ ಸಾಗರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಹಿಮಕರಡಿಗಳು ಕಂಡು ಬರುತ್ತವೆ. ಆ ಹಿಮಕರಡಿಗಳ ಅಧ್ಯಯನಕ್ಕಾಗಿ ಹಿಮಾದ್ರಿ ಎಂಬ ಸಂಶೋಧನಾ ಕೇಂದ್ರವನ್ನ ಭಾರತ ಸ್ಥಾಪನೆ ಮಾಡಿರುವಂತದ್ದು ವಿಶೇಷ. ನದಿ, ಸರೋವರ, ಕಾರಿ, ಸಮುದ್ರ, ಸುತ್ತಲೂ ಭೂ ಅಂಚಿನಿಂದ ಕೂಡಿದ್ದು ವಿಶಾಲವಾದ ಜಲಭಾಗ ಯಾವುದು? ಸುತ್ತಲೂ ಭೂ ಅಂಚಿನಿಂದ ಕೂಡಿದ ವಿಶಾಲವಾದ ಜಲಭಾಗ ಯಾವುದು? ಸುತ್ತಲೂ ಭೂ ಅಂಚಿನಿಂದ ಕೂಡಿದ್ದು ವಿಶಾಲವಾದ ಜಲಭಾಗ. ಸರಿಯಾದಂತ ಉತ್ತರ ಸಮುದ್ರ ನೋಡಿ. ಸಾಗರದ ಒಂದು ಭಾಗವಾಗಿದ್ದು ಸುತ್ತಲೂ ಭೂ ಅಂಚಿತ್ತಂದ್ರದನ್ನ ಸಮುದ್ರ ಅಂತ ಕರಿತೀರಿ. ನೀವು ಏನ್ ಮಾಡಿರಿ? ಸರೋವರ ಹಾಕಿರಿ. ಸರೋವರ ಅಂದ್ರೆ ಏನು? ಸುತ್ತಲೂ ಭೂಮಿ ಇದ್ದು ಮಧ್ಯದಲ್ಲಿ ನೀರು ಆವರಿಸಿದ್ದರೆ, ಸುತ್ತಲೂ ಭೂಮಿ ಇದ್ದು ಮಧ್ಯದಲ್ಲಿ ಅಪಾರ ಪ್ರಮಾಣದ ನೀರು ಆವರಿಸಿದ್ರೆ ಅದನ್ನು ಸರೋವರ ಅಂತ ಕರಿತೀವಿ. ಸುತ್ತಲೂ ಭೂ ಅಂಚಿದ್ದು ಅಪಾರ ಪ್ರಮಾಣದಲ್ಲಿ ನೀರಿದ್ದರೆ ಅದಕ್ಕೆ ಏನಂತ ಕರೀತಾರ? ಸಮುದ್ರ. ಸಾಗರದ ಒಂದು ಭಾಗವಾಗಿದ್ದು ಸುತ್ತಲೂ ಭೂ ಅಂಚಿರ್ತದೆ ಅಥವಾ ಭೂ ಅಂಚಿನಿಂದ ಕೂಡಿದಂತ ವಿಶಾಲವಾದ ಜಲಭಾಗ. ಯಾಕೆ ಕನ್ಫ್ಯೂಸ್ ಆಯ್ತಾ? ಸಾಗರದ ಒಂದು ಭಾಗವಾಗಿದ್ದು ಸುತ್ತಲೂ ಭೂ ಅಂಚಿದ್ರೆ ಸಮುದ್ರ ಅಷ್ಟೇ. ಸಾಗರದ ಒಂದು ಭಾಗವಾಗಿದ್ದು ಭೂ ಅಂಚಿನಿಂದ ಕೂಡಿತ್ತಂದ್ರೆ ಇದೊಂದು ಸಾಗರ, ಈ ಸಾಗರಕ್ಕೆ ಭೂ ಅಂಚಿತ್ತಂದ್ರೆ ಸಮುದ್ರ. ಅದ್ರಾಗ ಒಳ ಸ್ವಲ್ಪ ಒಂದು ಒಳಗೆ ಹೋಗಿ ಬಂದಿತ್ತಂತಂದ್ರೆ ಅದಕ್ಕ ಕಾರಿ ಅಥವಾ ಕೊಲ್ಲಿ ಅಂತ ಕರಿತೀವಿ. ಒಳಗಡೆ ಹೋಗಿ ಭೂ ಒಳಗಡೆ ಸಾಗರದ ಒಂದು ಭಾಗವಾಗಿದ್ದು ಭೂಮಿ ಒಳಗೆ ಅರ್ಧ ಚಂದ್ರಾಕೃತಿಯಲ್ಲಿ ಹೋಗಿ ಬಂದಿತ್ತಂದ್ರೆ ಅದಕ್ಕ ಸಾಗರ, ಕಾರಿ ಅಥವಾ ಕೊಲ್ಲಿ. ಪ್ರಪಂಚದ ಅತಿ ದೊಡ್ಡ ಕಾರಿ ಅಂದ್ರೆ ಮೆಕ್ಸಿಕೋ ಕಾರಿ, ಪ್ರಪಂಚದ ಅತಿ ದೊಡ್ಡ ಕೊಲ್ಲಿ ಅಂದ್ರೆ ಹಡ್ಸನ್ ಕೊಲ್ಲಿ. ಭಾರತದ ಅತಿ ದೊಡ್ಡ ಕಾರಿ ಅಂತಂದ್ರ ಮನ್ನಾರ ಕಾರಿ, ಭಾರತದ ಅತಿ ದೊಡ್ಡ ಕೊಲ್ಲಿ ಅಂದ್ರೆ ಬಂಗಾಳ ಕೊಲ್ಲಿ. ಐಸೋಹೈಡ್ಸ್, ಐಸೋಥರ್ಮ್ಸ್, ಐಸೋನೇಪ್ಸ್, ಐಸೋಬಾರ್. ಸಮ ಮಳೆ, ಎರಡು ಪ್ರದೇಶಗಳಲ್ಲಿ ಸಮ ಮಳೆ ಆಗ್ತಾ ಇದೆ, ಇಲ್ಲಿ ಮತ್ತು ಅಲ್ಲಿ. ಎಕ್ಸ್ ಮತ್ತು ವಾಯ್ ಎಂಬ ಸ್ಥಳದಲ್ಲಿ ಸಮ ಪ್ರಮಾಣದ ಮಳೆ ಆಗ್ತಾ ಇದೆ. ಆ ಎರಡು ಸಮ ಪ್ರಮಾಣದ ಮಳೆಯನ್ನ ಸೇರಿಸುವಂತ ಒಂದು ಸರಳ ರೇಖೆಗೆ ಏನಂತ ಕರೀತಾರಂದ್ರ ಐಸೋಹೈಡ್ಸ್ ಅಂತ ಕರೀತಾರೆ. ಸಮ ಪ್ರಮಾಣದ ಮಳೆಯನ್ನು ಪಡೆಯುವಂತ ಸರಳ ರೇಖೆ, ಸಮ ಪ್ರಮಾಣದ ಮಳೆಯನ್ನು ಪಡೆಯುವಂತ ಸರಳ ರೇಖೆಗೆ ಐಸೋಹೈಡ್ಸ್ ಅಂತ ಕರೀತಾರೆ. ಐಸೋಹೈಡ್ಸ್. ಮೋಡ, ಮಳೆ, ಮಿಂಚು, ಆರ್ದ್ರತೆ.
ಸೂರ್ಯನ ಕಿರಣಗಳು ಸಾಗರಗಳ ಮೇಲೆ ನೇರವಾಗಿ ಬಿದ್ದು ಅಲ್ಲಿ ನೀರು ಆವಿಯಾದ ನಂತರ ಅದರ ಎರಡನೇ ಪ್ರಕ್ರಿಯೆ ಯಾವುದು? ಆವಿಯಾದ ನಂತರ ಅದರ ಎರಡನೇ ಪ್ರಕ್ರಿಯೆ ಯಾವುದು? ಎಸ್, ಅದರ ಎರಡನೇ ಪ್ರಕ್ರಿಯೆ ಅಂದ್ರೆ ಮೋಡ ನೋಡಿ. ಆವಿಯಾಗಿ ಆರ್ದ್ರತೆಯಾಗಿ ಮೋಡವಾಗುತ್ತದೆ. ಆ ಮೋಡ ಏನಾಗ್ತದೆ? ಸಂಪೂರ್ಣವಾಗಿ ಮಳೆಯಾಗುವ ಸಂಭವ, ಅದರ ಮಧ್ಯದಲ್ಲಿ ಮಿಂಚು ಮತ್ತು ಗುಡುಗಳು ಸಂಭವಿಸುವಂತ ಸಂಭವಗಳನ್ನು ನಾವು ನೋಡ್ತೀವಿ. ಅಗ್ನಿಶಿಲೆ, ಪದರು ಶಿಲೆ, ರೂಪಾಂತರ ಶಿಲೆ, ಮಿಶ್ರ ಶಿಲೆ. ಗ್ಯಾಬ್ರೋ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಗ್ಯಾಬ್ರೋ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಗ್ಯಾಬ್ರೋ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ ಅಂದ್ರೆ ಅಗ್ನಿಶಿಲೆಗೆ ಉದಾಹರಣೆಯಾಗಿದೆ. ಗ್ಯಾಬ್ರೋ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ ಅಂದ್ರೆ ಅಗ್ನಿಶಿಲೆಗೆ ಉದಾಹರಣೆಯಾಗಿದೆ. ಇಂಪಾರ್ಟೆಂಟ್ ಕ್ವಶನ್. ಅಗ್ನಿಶಿಲೆಯಲ್ಲಿ ಗ್ಯಾಬ್ರೋ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಚಿನ್ನ ಯಾವ ಶಿಲೆಗೆ ಉದಾಹರಣೆ? ಚಿನ್ನ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಅಥವಾ ಚಿನ್ನ ಯಾವ ಶಿಲೆಯಲ್ಲಿ ದೊರೆಯುತ್ತದೆ? ಚಿನ್ನ ಯಾವ ಶಿಲೆಯಲ್ಲಿ ದೊರೆಯುತ್ತದೆ ಅಂದ್ರೆ ಅಗ್ನಿಶಿಲೆಯಲ್ಲಿ ದೊರೆಯುತ್ತದೆ ನೋಡಿ. ಚಿನ್ನ ಎಂಬುದು ಅಗ್ನಿಶಿಲೆಯಲ್ಲಿ ದೊರೆಯುತ್ತದೆ. ಗ್ರಾನೈಟ್ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಗ್ರಾನೈಟ್ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಗ್ರಾನೈಟ್ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಗ್ರಾನೈಟ್ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ ಅಂದ್ರೆ ಅಗ್ನಿಶಿಲೆಗೆ ಉದಾಹರಣೆಯಾಗಿದೆ ನೋಡಿ. ಅಗ್ನಿಶಿಲೆಗೆ ಉದಾಹರಣೆಯಾಗಿದೆ. ಅರಾವಳಿ ಬೆಟ್ಟಗಳು, ಈಶಾನ್ಯ ಬೆಟ್ಟಗಳು, ಹಿಮಾಲಯ ಬೆಟ್ಟಗಳು, ಹೊರ ಹಿಮಾಲಯ. ಮೌಂಟ್ ಎವರೆಸ್ಟ್ ಎಂಬುದು ಎಲ್ಲಿ ಕಂಡುಬರುತ್ತದೆ? ಮೌಂಟ್ ಎವರೆಸ್ಟ್ ಎಂಬುದು ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ಮೌಂಟ್ ಎವರೆಸ್ಟ್ ಎಂಬುದು ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ಇಂಪಾರ್ಟೆಂಟ್ ಕ್ವಶನ್. ಮೌಂಟ್ ಎವರೆಸ್ಟ್ ಎಂಬುದು ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ ಅಂತಂದ್ರೆ ಸರಿಯಾದಂತ ಉತ್ತರ ಹಿಮಾಲಯ ಪರ್ವತಗಳಲ್ಲಿ ಕಂಡುಬರುತ್ತದೆ ನೋಡಿ. ಹಿಮಾಲಯ ಪರ್ವತಗಳಲ್ಲಿ. K2 ಎಲ್ಲಿ ಕಂಡುಬರುತ್ತದೆ? K2 ಸೂಪರ್. ಹೊರ ಹಿಮಾಲಯದಲ್ಲಿ ಇದೆ ನೋಡಿ. ಹೊರ ಹಿಮಾಲಯದ ಕಾರಾಕೋರಂ ಶ್ರೇಣಿ. ಕಾರಾಕೋರಂ ಶ್ರೇಣಿಯ ಒಂದು ಭಾಗನೇ K2. ಅದಕ್ಕೆ K2 ಅಂದ್ರೆ ಏನು? K2 ಅಂದ್ರೆ ಕಾರಾಕೋರಂ ಶ್ರೇಣಿ. ಹಿರಣ್ ಅವರು, ಶಿವ ಅವರು, ಪವಿತ್ರ ಅವರು, ದಿವ್ಯ ಅವರು, ಹಿರಣ್ ಅವರು, ಅಭಿಷೇಕ್ ಅವರು,